ನಮಸ್ತೆ ವಿದ್ಯಾರ್ಥಿಗಳೇ, ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಈ ದಿನ ಪತ್ರಲೇಖನದ ಬಗ್ಗೆ ತಿಳ್ಕೊಳ್ಳೋಣ. ಪತ್ರಲೇಖನದಲ್ಲಿ ಸಾಮಾನ್ಯವಾಗಿ ಎರಡು ವಿಧಗಳಿರುತ್ತೆ. ಒಂದು ವ್ಯಾವಹಾರಿಕ ಪತ್ರ, ಮತ್ತೊಂದು ವೈಯಕ್ತಿಕ ಪತ್ರಗಳು. ಈಗ ವ್ಯಾವಹಾರಿಕ ಪತ್ರದ ಬಗ್ಗೆ ತಿಳ್ಕೊಳ್ಳೋಣ. ವ್ಯಾವಹಾರಿಕ ಪತ್ರಗಳು ವ್ಯವಹಾರಗಳನ್ನು ತ್ವರಿತವಾಗಿ ಪರಿಣಾಮಕಾರಿಯಾಗಿ ನಡೆಸಲು ಬಳಸುವ ಪತ್ರಗಳಾಗಿರುತ್ತವೆ. ಇವುಗಳಿಗೆ ನಿರ್ದಿಷ್ಟವಾದಂತಹ ಒಂದು ರಚನೆ ಮತ್ತು ತಮ್ಮದೇ ಆದ ಶೈಲಿಯನ್ನು ಇವು ಹೊಂದಿರ್ತವೆ. ನಿರ್ದಿಷ್ಟವಾದ ರಚನೆ ಅಂತ ಹೇಳಿದ್ರೆ ಹೀಗೆ ಇರಬೇಕು ಅಂತೇಳಿ ಒಂದು ನಿಯಮ ಇದೆ. ಅದೇ ನಿಯಮಗಳನ್ನು ಇವು ಪಾಲನೆ ಮಾಡ್ತವೆ. ಈಗ ಹೇಳಬೇಕಾಗಿರುವ ವಿಷಯವನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳುವುದೇ ಇದರ ಉದ್ದೇಶ ಆಗಿರುತ್ತದೆ. ಮತ್ತು ಅನಗತ್ಯ ವಿವರಗಳನ್ನು ತಪ್ಪಿಸುವುದು, ಗೌರವಯುತವಾದ ಮತ್ತು ಔಪಚಾರಿಕ ಭಾಷೆಯನ್ನು ಬಳಸುವುದು ವ್ಯಾವಹಾರಿಕ ಪತ್ರದ ಲಕ್ಷಣಗಳಾಗಿರ್ತವೆ. ವ್ಯಾವಹಾರಿಕ ಪತ್ರವನ್ನು ಬರೆಯುವಾಗ ಗಮನಿಸಬೇಕಾದಂಥ ಕೆಲವು ಅಂಶಗಳಿವೆ. ಏನಪ್ಪ ಅಂತ ಹೇಳಿದ್ರೆ, ವಿಳಾಸ ಮತ್ತು ದಿನಾಂಕ. ಕಳುಹಿಸುವವರ ಮತ್ತು ಸ್ವೀಕರಿಸುವವರ ವಿಳಾಸ ಮತ್ತು ದಿನಾಂಕವನ್ನು ಸ್ಪಷ್ಟವಾಗಿ ನಮೂದಿಸಬೇಕು. ಯಾರು ಪತ್ರವನ್ನು ಬರೀತಾ ಇದ್ದಾರೆ ಮತ್ತು ಯಾರಿಗೆ ಪತ್ರವನ್ನು ಬರೀತಾ ಇದ್ದಾರೆ, ಆ ಎರಡೂ ವಿಳಾಸ ಸ್ಪಷ್ಟವಾಗಿರಬೇಕು ಮತ್ತು ದಿನಾಂಕವನ್ನು ಇಲ್ಲಿ ಸ್ಪಷ್ಟವಾಗಿ ನಮೂದನೆ ಮಾಡಿರಬೇಕು. ಇನ್ನು ವಿಷಯ, ಪತ್ರದ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿಸಿರಬೇಕು. ಪತ್ರದ ವಿವರ, ಪತ್ರವನ್ನು ವಿವರಿಸುವಾಗ ಪ್ಯಾರಾ ರೂಪದಲ್ಲಿ ರಚಿಸುವುದು ಇಲ್ಲಿ ಮುಖ್ಯವಾಗಿರುತ್ತದೆ. ಅಂದರೆ ಪತ್ರವನ್ನು ವಿವರಿಸುವಾಗ ಅದನ್ನು ಪ್ಯಾರಾ ರೂಪದಲ್ಲಿ, ಪ್ಯಾರಾ ಅಂತ ಹೇಳಿದ್ರೆ ಒಂದು 4-5 ಲೈನ್ಗಳಲ್ಲಿ ಮುಗಿಸುವ ರೀತಿಯಲ್ಲಿ ಪತ್ರವನ್ನು ವಿವರಣಾತ್ಮಕವಾಗಿ ಬರೀಬೇಕಾಗುತ್ತದೆ. ಇನ್ನು ಭಾಷೆ, ವೃತ್ತಿಪರ ಮತ್ತು ಔಪಚಾರಿಕ ಪದಗಳನ್ನು ಬಳಸಬೇಕಾಗುತ್ತದೆ. ಅಂತ ಹೇಳಿದ್ರೆ ಇಲ್ಲಿ ಬಳಸ್ತಕ್ಕಂತಹ ಭಾಷೆ ಔಪಚಾರಿಕವಾಗಿರ್ತಕ್ಕಂತಹ ಪದಗಳನ್ನು ಇಲ್ಲಿ ಬಳಸಬೇಕಾಗುತ್ತದೆ. ಇನ್ನು ಮುಕ್ತಾಯ, ಔಪಚಾರಿಕ ಮುಕ್ತಾಯ ಮತ್ತು ಸಹಿ ಇಲ್ಲಿ ಮಾಡಬೇಕಾಗುತ್ತದೆ. ಅಂದರೆ ಪತ್ರದ ಮುಕ್ತಾಯದಲ್ಲಿ ಔಪಚಾರಿಕವಾಗಿ ಧನ್ಯವಾದಗಳೊಂದಿಗೆ ಅಂತೇಳಿನೇ ಮುಕ್ತಾಯ ಮಾಡಬೇಕಾಗುತ್ತದೆ ಮತ್ತು ಸಹಿಯನ್ನು ಇಲ್ಲಿ ಕಡ್ಡಾಯವಾಗಿ ಮಾಡಬೇಕಾಗುತ್ತದೆ. ಒಂದು ವ್ಯಾವಹಾರಿಕ ಪತ್ರವನ್ನು ನಾನು ಉದಾಹರಣೆಯಾಗಿ ತಗೊಂಡಿದ್ದೀನಿ ಇಲ್ಲಿ. ನಿಮ್ಮನ್ನು ಬೆಳಗಾವಿಯ ನಿವಾಸಿ ಭೂಮಿಕಾ ಎಂದು ಭಾವಿಸಿಕೊಂಡು ಚೆನ್ನಮ್ಮ ಬಡಾವಣೆಯಲ್ಲಿರುವ ಸಾರ್ವಜನಿಕ ಗ್ರಂಥಾಲಯವನ್ನು ಸುಸಜ್ಜಿತಗೊಳಿಸುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ. ಇದು 5 ಅಂಕಗಳ ಪ್ರಶ್ನೆ ಆಗಿರುತ್ತದೆ. ಪತ್ರವನ್ನು ಬರೆಯುವಾಗ ನೀವು ನಿಮ್ಮ ಹೆಸರನ್ನು ಅಲ್ಲಿ ನಮೂದಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಪ್ರಶ್ನೆಯಲ್ಲಿ ಯಾರ ಹೆಸರನ್ನು ಕೊಟ್ಟಿರ್ತಾರೆ ಅದೇ ಹೆಸರನ್ನು ನೀವು ಭಾವಿಸಿಕೊಂಡು ಪತ್ರವನ್ನು ಬರೀಬೇಕಾಗುತ್ತದೆ. ಇಲ್ಲಿ ನೀವು ಮೊದಲನೇದಾಗಿ ಹೀಗೆ ಪತ್ರ ಬರೀತಾ ಇರೋರು ಯಾರು, ಅವರ ವಿಳಾಸ ಮೊದಲಲ್ಲಿರುತ್ತೆ. ಇವರಿಂದ, ಯಾರಿಗೆ ಪತ್ರ ಬರೀತಾ ಇದ್ದಾರೆ ಅದು ನಂತರದಲ್ಲಿ ಬರುತ್ತೆ. ಇವರಿಗೆ ಬಲಭಾಗದಲ್ಲಿ ದಿನಾಂಕವನ್ನು ನಮೂದಿಸಬೇಕು. ಇವರಿಂದ, ಇಲ್ಲಿ ಭೂಮಿಕಾ ಹೆಸರಲ್ಲಿ ನೀವು ಪತ್ರವನ್ನು ಬರೀತಾ ಇರೋದ್ರಿಂದ ಭೂಮಿಕಾ, ಚೆನ್ನಮ್ಮ ಬಡಾವಣೆ, ಬೆಳಗಾವಿ. ಪತ್ರವನ್ನು ಯಾರಿಗೆ ಬರೆಯಬೇಕು ಅಂತ ಹೇಳಿದ್ದಾರೆ ಪ್ರಶ್ನೆಯಲ್ಲಿ, ಮಹಾನಗರ ಪಾಲಿಕೆಯ ಆಯುಕ್ತರು ಬೆಳಗಾವಿಯವರಿಗೆ. ಹಾಗಾಗಿ ಅವರ ಒಂದು ವಿಳಾಸವನ್ನು ಬರೀಬೇಕು. ಮಾನ್ಯ ಆಯುಕ್ತರು, ಮಹಾನಗರ ಪಾಲಿಕೆ, ಬೆಳಗಾವಿ. ನಂತರದಲ್ಲಿ ಮಾನ್ಯರೇ ಕಡ್ಡಾಯವಾಗಿ ಬರೀಬೇಕು. ನಂತರ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿಸಬೇಕು. ಇಲ್ಲಿ ಚೆನ್ನಮ್ಮ ಬಡಾವಣೆಯಲ್ಲಿರುವ ಗ್ರಂಥಾಲಯವನ್ನು ಸುಸಜ್ಜಿತಗೊಳಿಸುವ ಬಗ್ಗೆ. ಪ್ರಶ್ನೆಯಲ್ಲಿ ಏನು ವಿಷಯವನ್ನು ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ನೀವು ಸ್ಪಷ್ಟವಾಗಿ ನಮೂದಿಸಬೇಕಾಗುತ್ತದೆ. ನಂತರ ಪತ್ರವನ್ನು ಪ್ರಾರಂಭ ಮಾಡಬೇಕು. ಪತ್ರದ ವಿವರ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಸುವುದೇನೆಂದರೆ, ಚೆನ್ನಮ್ಮ ಬಡಾವಣೆಯಲ್ಲಿ ಒಂದು ಸಾರ್ವಜನಿಕ ಗ್ರಂಥಾಲಯವಿರುತ್ತದೆ. ಆದರೆ ಅದು ಓದುಗರಿಗೆ ಸಮರ್ಪಕವಾದ ಪುಸ್ತಕಗಳನ್ನು ಹೊಂದಿರುವುದಿಲ್ಲ. ಅಲ್ಲದೆ ಒಂದು ಗ್ರಂಥಾಲಯವು ಒಳಗೊಂಡಿರಬೇಕಾದ ಮೂಲಭೂತವಾದ ಸೌಲಭ್ಯಗಳ ಕೊರತೆಯು ಎದ್ದು ಕಾಣುತ್ತಿದೆ. ಮಾನ್ಯರು ಗ್ರಂಥಾಲಯವನ್ನು ಪರಿಶೀಲಿಸಿ ಅಗತ್ಯ ಪೂರೈಕೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೀಗೆ ಪ್ಯಾರಾ ರೂಪದಲ್ಲಿ ಏನು ವಿಷಯವನ್ನು ಹೇಳಬೇಕಾಗಿರುತ್ತದೆ, ಆ ಪತ್ರದ ವಿವರ ಏನಿರುತ್ತೆ ಅದನ್ನು ಸ್ಪಷ್ಟವಾಗಿ ತಿಳಿಸಬೇಕಾಗುತ್ತದೆ. ನಂತರ ಪತ್ರದ ಮುಕ್ತಾಯದ ಹಂತ, ಧನ್ಯವಾದಗಳೊಂದಿಗೆ ಅಂತೇಳಿ ಬರಿಬೇಕಾಗುತ್ತದೆ. ನಂತರ ಇಂತಿ ನಿಮ್ಮ ವಿಶ್ವಾಸಿ ಭೂಮಿಕಾ,
ಹೆಸರಲ್ಲಿ ಪತ್ರವನ್ನು ಬರೆದಿರ್ತೀರಾ ಅವರ ಸಹಿಯನ್ನು ಮಾಡಬೇಕಾಗುತ್ತದೆ. ಭೂಮಿಕಾ ಹೆಸರಲ್ಲಿ ಪತ್ರವನ್ನು ಬರೆದಿರೋದ್ರಿಂದ ಭೂಮಿಕಾ ಅಂತೇಳಿನೇ ಸಹಿಯನ್ನು ಮಾಡಿ ಪತ್ರವನ್ನು ಮುಗಿಸಬೇಕಾಗುತ್ತದೆ. ಈ ಮೇಲಿನ ಅಂಶಗಳನ್ನೆಲ್ಲ ಅನುಸರಿಸಿಕೊಂಡು ನೀವು ಪತ್ರವನ್ನು ರಚನೆ ಮಾಡುವ ಮೂಲಕ ಸುಲಭವಾಗಿ ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳಬಹುದಾಗಿದೆ. ಇನ್ನೂ ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.